ಅಂತಿತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಕನ್ನಡ ಭಾಷೆನೇ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ. ಈ ಮಣ್ಣಂದ್ರೆ ಚಿನ್ನ, ಇಲ್ಲಿಡ್ತು ನೂರನ್ನ. ನಡೆ ಚಂದ, ನುಡಿ ಚಂದ, ಎಲ ಚಂದ 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 ಗೆಳಜ. ಏನ್ ಕಾಲ ಬತ್ತಂದ್ರೆ ಊರ್ ತುಂಬೆಲ್ಲ ಗಂಡ ಇಕ್ಲಿ ಆದ್ರ ಮನ್ಸೊಳಗಿರುವ ಕಲ್ಕಲ್ಲ ಹುಡುಗಿರೇ ಕಾಣ್ತಾ ಇಲ್ವಲ್ಲ. ಯೌವನ ದಿಕ್ಕಿನಲ್ಲಿ ಸಾಕ್ತಾ ಇದೆ. ಉತ್ತಮ ಬಿತ್ತನ ಬೀಜ ಕೊಡೋಣ ಅಂತ ರೆಡಿದೀನಿ. ಅದಾಗಿರೋ ಭೂಮಿನೇ ಸಿಗ್ತೇವಲ್ಲಪ್ಪ. ಹಿಂಗಾದ್ರೆ ಗಂಡೈಕ್ಳ ಕತೆ ಏನಾಗಬೇಕು? ಎಲ್ಲ ಗೌರ್ಮೆಂಟ್ ನೌಕರಿ ಅಂತಾರ. ಏನ್ ಮಾಡುದು? ನಮ್ಮ ಮಾದೇವಪ್ಪನಿಗೆ ಹೇಳ್ತಾವನೆ ಪ್ರಮೋಷನ್ ಕೊಡ್ಸುವಂತ. ಮಗನಿಗೆ ಕೊಟ್ಬಿಟ್ಟು ಲೋಟಿಸ ಆಯುರ್ವೇದಿಕ್ ಡಾಕ್ಟರ್ ಆಗುವಂತ ಹೇಳ್ಬಿಟ್ಟವನೆ. ಆಯುರ್ವೇದಿಕ್ ಡಾಕ್ಟರ್ ಆಗವನೆ ಗೌರ್ಮೆಂಟ್ ನೌಕರಿ ಅಂತ ಹೇಳಿ ನನ್ನ ಮನ ಮೆಚ್ಚಿದ ಹುಡುಗಿನ ಕೈವಶ ಮಾಡ್ಕೋಬೇಕು. ಈ ಊರ್ಲಿ ಯಾರಿಗಪ್ಪ ಗಾಳಾಗ್ತಿ? ಯಾವುದೂ ಒಂದು ಅಕ್ಕಿ ಸಿಗ್ತಾ ಇಲ್ಲ. ಯಾವ್ದೋ ಮಂಡದಿಂದ ಬತ್ತಾದ ನಡ್ಕೊಂಡು ನೋಡ್ ಮಾಡು ಬಲೆ ಹಾಕ್ತೀನಿ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ನಾ ಬರುವ ದಾರಿ ಗೌರವ ತೋರಿ, ನಾ ಬರುವ ದಾರಿ ಗೌರವ ತೋರಿ. ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲುವರೆಲ್ಲ. ಯಾವ್ದಪ್ಪ ಇದು? ಒಳ್ಳೆ ಸೂಟು ಬೂಟು ಹಾಕೊಂಡು ಜೆಂಟ್ಲ್ ಮ್ಯಾನ್ ತರ ಕಾಣಿಸ್ತಾ ಇದ್ದಾನೆ. ಇದುವರೆಗೂ ಈ ಪೇಸ್ ಕಟ್ನ ನಾನು ಎಲ್ಲೂ ನೋಡಿಲ್ಲ. ಯಾರಿರ್ಬೋದು? ಇರ್ಲಿ, ಯಾರು ಅಂತ ವಿಚಾರಿಸೋಣ. ರೀ ಮಿಸ್ಟರ್, ನಿಮ್ ಹೆಸರೇನು? ಇಲ್ಲಿಗೆ ಬಂದಿರೋ ಸಮಾಚಾರ ಏನು? ಯಾವ ಊರು ನಿಮ್ದು? ಮೇಡಮ್, ನನ್ನ ಹೆಸರು ಶೇಷಾಗಿರಿ ಅಂತ. ಊರು ಬಂದು ದಾಸೇಗೌಡ ಕೊಪ್ಪಳ ಗ್ರಾಮ. ಆಯುರ್ವೇದಿಕ್ ಡಾಕ್ಟರ್ ಮೇಡಮ್. ಸರ್ಕಾರಿ ನೌಕರಿ, ಗೌರ್ಮೆಂಟ್ ನೌಕರಿ ಮೇಡಮ್. ಅಲ್ಲ, ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ. ಅದೇನದು ಗೌರ್ಮೆಂಟ್ ಕೆಲ್ಸ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೆಯಲ್ಲ. ಒಂದ್ಸಲ ಹೇಳಿದ್ರೆ ನನ್ಗೂ ಅರ್ಥ ಆಗುತ್ತೆ, ಗೊತ್ತಾ? ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ ಅಂತಂದ. ಅಂದಂಗ ನಿಮ್ಮ ಹೆಸರೇನೋ? ಯಾಕೆ ಹೇಳಲೇಬೇಕಾ? ನನ್ನ ಹೆಸರು ಮಿಂಚು ಅಂತ. ಅದಿರ್ಲಿ, ನೀವು ಆಯುರ್ವೇದಿಕ್ ಡಾಕ್ಟ್ರು ಅಂತ ಹೇಳಿದ್ರಲ್ಲ, ದನ ಡಾಕ್ಟ್ರು, ಎಮ್ಮೆ ಡಾಕ್ಟ್ರು ಅಥವಾ ನಾಯಿ ಡಾಕ್ಟ್ರು? ಮೇಡಮ್, ನಾನು ದನಿನ್ ಡಾಕ್ಟ್ರು ಅಲ್ಲ, ಮತ್ತೆ ಎಮ್ಮೆ ಡಾಕ್ಟ್ರು ಅಲ್ಲ, ನರಿ ಡಾಕ್ಟ್ರು ಅಲ್ಲ, ಮತ್ತೆ ಯಾವ ತಿಕ್ಕೈಸಿಯಕ್ಕೂ ಡಾಕ್ಟರ್ ಅಲ್ಲ ಮೇಡಮ್. ಇನ್ಯಾವ ಡಾಕ್ಟ್ರು? ಬಡ ಜನರ ಕಾಯಿಲೆ ವಾಸ ಮಾಡಕ್ ಬಂದಿರುವ ಆಯುರ್ವೇದಿಕ್ ಡಾಕ್ಟರ್ ಮೇಡಮ್. ಶೇಷಗಿರಿ, ಬೇಜಾರ್ ಮಾಡ್ಕೋಬೇಡ, ಸುಮ್ನೆ ತಮಾಷೆಗಾಗಂದೆ, ಸರಿನಾ? ಅದಿರ್ಲಿ, ಆಯುರ್ವೇದಿಕ್ ಡಾಕ್ಟ್ರು ಅಂತ ಹೇಳಿದ್ರಲ್ಲ, ಅದ್ ಹೇಗೆ ಅಂತ? ಮೇಡಮ್, ಹಿಮಾಲಯ ಪರ್ವತ ಕೇಳಿದ್ರಿ? ಹೇಳಿದೀನಿ. ಗೆಡ್ಡೆ ಬೇರು ಅಲ್ಲಿಂದ ಮಾಡಿದ್ರ ಕೈಯಾರ ಉಂಚಿರಿ. ಹೌದಾ? ಹೌದು ಮೇಡಮ್. ಎಲ್ಲಿ ತೋರ್ಸು, ಅದೇನೋ ನೀನ್ ತಂದಿದ್ಯಾ ಅಂತ. ಈ ಔಷಧಿ ತಕಂದ್ರ BP, ಶುಗರು, ಹೊಟ್ಟೆ ನೋವು, ನಡ ನೋವು ಎಲ್ಲಾ ಲಕ್ಷಣ ಹೋಯ್ತವ ಮೇಡಮ್. ಯಾವ ಬಾರಿಂದ ಎತ್ಕ ಬಂದ್ಲಾದ? ಹೌದಾ? ಕೊಟ್ರೆ ತಾನೇ ನಾನು ಜನಗಳಿಗೆ ತೋರ್ಸಿ ಹೇಳೋದು. ಹಂಗೆ ಒಳಗಡೆ ತಿಟ್ಕೊಬಿಟ್ರೆ ಮೇಡಮ್ ಚುರುಕು ಬಾರಿ. ಹೌದಾ? ಅಂದ್ರೆ ಈ ಎಣ್ಣೆಯಿಂದ ಎಲ್ಲ ಕಾಯಿಲೆ ವಾಸಿ ಆಗುತ್ತೆ ಅನ್ನಂಗಾಯ್ತು. ಹೌದು ಮೇಡಮ್. ಅಲ್ಲೇ ಅವಯ್ಯಪ್ಪಂತಲ್ಲ 60 ವರ್ಷ ತಮ್ಮ ಇದು ಹಾಕ್ರ ಎಗ್ರಿ ನೋಡ್ತಾನೆ. ಇದೇನಾದ್ರೂ ಅವ್ರಿಗೆ ಹಾಕಿದ್ರೆ ಬಡ್ಡಿ ಐತೆ, ನೀನ್ ಇಲ್ಲಿರಲ್ಲ, ಅವ್ರು ಇಲ್ಲಿ ಇರ್ಬೇಕಾಯ್ತದೆ. ಅದೇ ಮೇಡಮ್, ಅಷ್ಟು ಪವರ್. ಹಂಗಾದ್ರೆ ನೀನ್ ಹೇಳೋ ಪ್ರಕಾರ ಆಸ್ಪತ್ರೆಗೆ ಹೋಗಿ ಅವ್ರು ಕೊಡೋ ಸೂಜಿ ತಗೊಂಡು ಹೊಟ್ಟೆ ಕೂಯಿಸ್ಕೊಂಡು ಮಾತ್ರೆ ತಗೊಳ್ಳೋದು ತಪ್ಪುತ್ತೆ ಏನು? ಹೌದು ಮೇಡಮ್. ಇಂಗ್ಲಿಷ್ ಮೆಡಿಸಿನ್ ಮಾರಿ ಹೋಗಿ 100 ವರ್ಷ ಬದುಕ್ತಿದವರು ನಮ್ಮ ಕರ್ನಾಟಕ ಜನ 50 ವರ್ಷ ಬಂದ್ಬಿಟ್ಟಾರ. ಹಂಗೆ ಇದು ಒಂದು ನೈಟಿ ತಕ ಬಂದ್ರ ಪುನಃ 100 ವರ್ಷಕ್ಕೆ ಹತ್ರ ಮೇಡಮ್. ಹೌದೌದು, ನೀನ್ ಹೇಳೋದೇನೋ ಸರಿ. ಆಸ್ಪತ್ರೆಗೆ ಹೋಗಿ ಅವ್ರ ಬೆಡ್ ಮೇಲ್ ಮಲಗಿಸಿ ಬರೆ ಇಳಿಸ್ಕೊಂಡು ಕುಂಡಿ ಉಚ್ಕೊಂಡ್ ಬರೋದು ತಪ್ಪುತ್ತೆ ಅಲ್ವಾ? ಹೌದು ಮೇಡಮ್. ಏನು? ನಮ್ಮ ಹತ್ರ ಇನ್ನೊಂದು ಇಂಗ್ಲಿಷ್ ಅನ್ನೋದ. ಏನದು? ಅದೇ ಮಕ್ಕಳಾಗಿಲ್ಲ ಅಂದ್ರ ಮಕ್ಕಳು ಮಾಡೋ ಇಂಗ್ಲಿಷನು
ನೀವು ಅಂತ ಎತ್ತು ಇಲ್ಲೇ ಹಾಕ್ತೀನಿ ನೋಡಮ್ಮ. ಏನ ನಿಂಗೆ ಚೆನ್ನಮ್ಮ. ಏ ನೀನೇ ಏನು ಹಾಕೋದು? ಅಲ್ಲಿ ನಿಂತಿರೋ ಪಡ್ಡ ಎಕ್ಲೆಲ್ಲ ಬೇಕಾದ್ರೂ ಬಂದು ಹಾಕು ಅಂದ್ರೆ ಹಾಕ್ತಾರೆ. ನೀನೇನ್ ಹಾಕ್ತೀಯಾ? ಅಲ್ಲ, ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ. ಏನು ಸಲಿಗೆಯಿಂದ ಮಾತಾಡದೆ ಸೀದಾ ಒಂದ್ ಎಗ್ಲೆ ಮೇಲೆ ಕೂತ್ಕೋತಾ ಇದೆಯಲ್ಲ. ಏನು ನನಗೆ ಮದ್ವೆನೇ ಮಾಡ್ದೆ, ಮಕ್ಳು ಮಾಡಿ ನನ್ನನ್ನ ಬೀದಿಗೆ ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ನೋಡು ನೀನು ನಂಬಿದ್ದಕ್ಕೆ ಹೇಗಾಯ್ತು ಅಂತ. ಪಡ್ಡ ಹುಡುಗರದು ಭಾರಿ ಚುರುಕಿಲ್ಲ, ನಂದು ಭಾರಿ ಚುರುಕಾಗದ. ಇನ್ನು ನಾನು ನೋಡೇ ಇಲ್ವಲ್ಲ. ತೋರಿಸ್ತೀನಿ ಹ್ಞೂ ಅಂದ್ರೆ. ಏನಾಯ್ತು ನನ್ನ ಮಾವನ ಮಗಳೇ? ನಿನಗೆ ಯಾರು ಏನ್ ಮಾಡಿದ್ರು ಅವ್ರ ಚರ್ಮನ ಸೊಂದು ತಮಟೆ ಮಾಡ್ಬಿಡ್ತೀನಿ. ಏ ಯಾರು ನೀನು? ಏನ್ ಮಾಡ್ದೆ ಅವಳಿಗೆ? ಸಾರ್ ನಾನು ಏನು ಮಾಡಿಲ್ಲ ಸರ್. ಅವಳ ಈಟ್ ಬಂದ ಚೆನ್ನಾಗಿ ಆಡ್ತಿದ್ಲ. ನಾನು ಈಟ್ ಕೊಡೋಳ ಅಂತ ಜಿಪ್ಪಿತ್ತಿದೆ. ಅಥವಾ ನೀ ಬಂದಿಲ್ಲ ಬರೆದು ನನ್ನ ಮಗ. ನೀನ್ ಸೂಟು ಬೂಟು ನೋಡ್ತಿದ್ರೆ ನಮ್ ಚಂದ ಕರಿ ಮಗ ಜ್ಞಾಪನ ಬರ್ತಿರಲ್ಲ. ವೇಷಭೂಷಣ ಬದಲಾಗಿ ನೀ ಬಂದ್ಬಿಟ್ಟಿದ್ಯಾ? ಅಯ್ ಬಾಬಾ, ಏನ್ ಮಾಡ್ಕೊ ಬಂದಿದ್ಯಾ ಬಿಗ್ನಾಸಿ? ಮಾವ ಯಾಕೆ ಎದುರಿಸ್ತಾ ಇದೆಯಾ ನೀನು? ಅವನಿಗೆ ಬಂದಾಗಿಂದ ಎದುರಿಸಿ ಆಗ್ಲೇ ಗಡ 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 ಅಂತ ನಡುಕ್ತಾ ಇದ್ದಾನೆ ಮಾವ. ಅವನಿಗೆಲ್ಲ ಎದುರಿಸ್ಬೇಡ. ಅದು ಅಲ್ಲದೆ ಈ ಊರಿನ ಜನಗಳನ್ನ ಉದ್ಧಾರಕ್ ಮಾಡಕ್ ಬಂದಿರೋ ಹೊಸ ಆಯುರ್ವೇದಿಕ್ ಡಾಕ್ಟ್ರು ಮಾವ, ಶೇಷಗಿರಿ ಅಂತ. ಅದಕ್ಕೆ ಯಾಕೆ ಹಿಂಗ್ ನುಲಿತಾ ಇದೆಯಾ? ಈ ಆಯ್ ಸ್ವಾಮಿಯ ನೋಡ್ತಾ ಇದ್ರೆ ನನ್ಗೆ ಯಾಕೋ ಅನುಮಾನ. ನಿಮ್ ಮುಖ ನೋಡ್ತಾ ಇದ್ರೆ ಡಾಕ್ಟರ್ ಲಕ್ಷಣ ಕಾಣಿಸ್ತಿಲ್ಲ. ಕಣ್ಣಲ್ಲಿ ಎದ್ದು ಕಾಣಿಸ್ತಾರೆ. ನಿಜ ಹೇಳು, ನೀನು ಪಕ್ಕ ಕಳ್ಳತನ. ಬಾಯಿ ಕಡೆಗೆ ಡಾಕ್ಟ್ರೆ, ನೀವ್ ಎದ್ರುಕೋಬೇಡಿ. ಅವರು ನಮ್ಮ ಮಾವ ಶ್ಯಾಮ್ ಅಂತ. ಸ್ವಲ್ಪ ಎತ್ಲ ಕೈದ, ಸ್ವಲ್ಪ ಮಾತಿನ ಮಲ್ಲ. ನೀವ್ ಡಾಕ್ಟರ್ ಅನ್ನೋ ಪರಿಜ್ಞಾನ ಇಲ್ದೆ ಏನೇನೋ ಮಾತಾಡ್ಬಿಟ್ಟಿದ್ದಾನೆ. ಅಂದಾಗೆ ಅವನ್ ಮಾತನ್ನ ಕಡಿಮೆ ಮಾಡೋದಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ಔಷಧಿ ಗಿಷ್ಟಿ ಇದ್ಯಾ? ಈಗ ಕೊಟ್ಟಿದ್ಯಲ್ಲ ಇದ ಚುರ್ಕು ಸೊಪ್ಪು ಕೇಳಿದ್ಯಾ? ಕೇಳಿದ್ದೀನಿ. ಅದು ಅರ್ದು ರಸ ಮಾಡಿದೀನಿ. ನನ್ನ ಮಗನಿಗ ಕೈಗೆ ಕುಂದು ಮಾತು ನಿಂತೈತವ. ಅಯ್ಯ ಸಗಣಿಯಾಗ ನನ್ ಮೈಗೆ ಚುರ್ಕು ಸೊಪ್ಪು ಹಾಕಿ ಕುಂದು ಮಾತಾಡ್ತೀಯ. ಕೈ ಕಾಲ ಮುರಿದು ಮೂಟಿಯ ಕಟ್ಟಿ ಬಂದೂರ್ ಒಳಗೆ ಬಿಡ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗನ ಹೇಳಕ್ಕಲ್ಲ. ಸಾರ್ ನನ್ನಿಂದ ನಿಂಗೆ ಏನು ತೊಂದರೆ ಆಗುಲ್ಲ. ಆಗ್ಲ ಚಳಿ ಜ್ವರ ಬಂದ ನಂಗೆ ಆಗ್ತಿದೆಯಲ್ಲ, ಧೈರ್ಯ ಆಗಿರೋ. ಮಾವ ಏನ್ ಮಾವ ನೀನು? ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಹೋಗಿ ಹೋಗಿ ಸಾಧು ಪ್ರಾಣಿಗೆ ಎದುರ್ಕೋತಾ ಇದೆಯಲ್ಲ ಮಾವ ನೀನು. ಹೆಂಗೋ ನೋಡು ಪೈಲ್ವನು, ಒಂದೇ ಸರಿ ಮೇಲ್ ಮಡಿಕೊಬಿಟ್ಟು ಅಪ್ಪಚ್ಚಿ ಆಗೋಯ್ತೀಯ ನೀನು. ಇವನ್ ಭಯ ಪಡ್ತಾ ಇದೀಯ ನೀನು. ಏನಂದೆ ಮಿಂಚು? ಸಾಧು ಪ್ರಾಣಿನ ಬಾರ್ಗೆಟ್ ನಿಂತಿರೋ ಓರಿ. ನಮ್ ಜಾಮಲ್ಲಿ ಓರಿ ಎಷ್ಟು ಫೇಮಸ್. ಈ ನನ್ನ ಮಗ ಎಣ್ಣೆಗೂ ಕಾಣುತ್ತವೆಲ್ಲ ಜೋಲ್ ಸುರಿಸುವ ಪ್ರೇಮಸು. ಸಮಯ ನೋಡಿ ಗುಮ್ಮುತ್ತ ಬೆಳಗಿರೋದೆಲ್ಲ ಹಾಲು ಅಂತ ನಂಬೇಡ ಮಿಂಚು. ಸಮಯ ಸಿಕ್ಕರೆ ಬಿಡ್ತೀವ. ಕೈ ಮೈ ಕೆಲಸ ಕೊಟ್ಟು ಇವ್ರ ಮಾವನ ಮಗಳು ಹೊಟ್ಟೆ ಮುಂದೆ ತಂದು ಮುಂದಿನ ಯುಗಾದಿಗ ನಾದ್ನಿ ಆಡ್ಬಿಡ್ತೀನಿ. ಲೇ ಡಾಕ್ಟ್ರೆ, ಏನೋ ಮನ್ಸಲ್ಲಿ ಸೆನ್ಸ್ ಮಾಡ್ತಾರೆ ಕಾಣುತ್ತೆ. ಈ ನಾಟ ಈ ಎಡಳಿ ಜಾತ್ರೆಲಿ ಏನು ನಡೆಯಲ್ಲ. ಬಂದಾರಿಗೆ ಸುಂಕ ಇಲ್ಲ ಅಂತ ಮುಚ್ಕೊಂಡ್ ಜಾಗ ಖಾಲಿ ಮಾಡು. ಮಿಂಚು ಏನು ಏನೋ ದಾದಗಳ ಕೊಪ್ಪಳಿಂದ ಬರೋದು ಬಂದ್ಬಿಟ್ಟಾನೆ. ಈ ನಿಮ್ಮ ಮಾವನಿಗೆ ಹೇಳ್ಬಿಟ್ಟು ಒಂದು ವಾಸ ಮನೆ ಕೊಡ್ಸ್ಕೊಡಮ್ಮ ಇರುತ್ತೆ. ನಾ ಏನು ಅಂತ ಮುಂದೆ ತೋರ್ತೀನಿ ನನ್ನ ಮಾವ. ಕೆಟ್ಟದನ್ನ ಯಾಕೆ ಮಾವ ಯೋಚನೆ ಮಾಡ್ತೀಯಾ? ಹೇಗಿದ್ರು ನಮ್ಮ ಮನೆ ಮೇಲ್ಗಡೆ ರೂಮ್ ಬಾಡಿಗೆಗಿದೆ ತಾನೆ. ಅದನ್ನ ಖಾಲಿ ಇದೆಲ್ಲ ಕೊಟ್ಬಿಡ ಅವನಿಗೆ. ತಿಂಗಳ ಬಾಡಿಗೆ ಕರೆಕ್ಟ್ ಆಗಿ ಕೊಡ್ತಾನೆ. ಮಿಂಚು, ನಿನಗೆ ಗೊತ್ತಾಗಲ್ಲ. ಏನು? ನಾನು ಇಂಥ ಬ್ಯಾಚುಲರ್ಗೆ ಮನೆನೇ ಕೊಡಲ್ಲ. ಯಾಕೆ? ನಾನೇನಾರ ಮನೆ ಕೊಟ್ರೆ ಹೋದ ಅಮ್ಮಿ ಇವ್ಳು ಬಂದಿದ್ಲು. ಯಾರು ಹೇಳು? ಯಾರು? ಯಾರು? ನಮ್ಮ ಅಕ್ಕ. ನಿಮ್ಮ ಅಕ್ಕ ಬಂದಿದ್ಲು. ಅವಳಿಗೂ ಬಾಡಿಗೆ ಮನೆ ಕೊಟ್ಟೆ. ನನ್ನ ಮಗ ಪಲ್ಟಾಯಿಸ್ಕೊಂಡೇ ಹೊಂಟೋದ. ಹೌದಾ?
ನನ್ನ ಮಗನ್ಗೆ ಏನಾರ ಮನೆ ಕೊಟ್ರೆ ನನ್ನ ಮನೆಯ ಗೂಡ್ಸಿ ಗುಡ್ಡ ಅಂತ ಮಾಡಿ ನುಂಡು ಮಾಡ್ಬಿಡ್ತಾನ. ನೋಡಿ ಸಣ್ಣವ್ರ, ದಾಸವಾಳ ಕೊಪ್ಪಳಲ್ಲಿ ಮಾನನೇ ನಮ್ಮ ಪ್ರಾಣ ಅಂತ ಬರ್ತಿರೋ ಜನ. ಇದು ಕೈಯೆಲ್ಲ ಕಾಲು ಅಂತ ಹೇಳ್ಕತ್ನೆ. ನನ್ಗೊಂದು ಸ್ವಲ್ಪ ಅವಕಾಶ ಮಾಡ್ಕೊಡು ಮಾವ. ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ, ಒಂದೇ ಸಮನೆ ಕಾಗೆ ತರ ಕಾ ಕಾಕ ಅಂತ ಬಡ್ಕೋತಾ ಇದ್ದಾನೆ. ಒಂದೇ ಒಂದ್ಸಲ ದಾರಿ ತೋರ್ಸು ಮಾವ. ಪಾಪ ಮಗಿಗೆ ಸ್ವರ್ಗದ ಬಾಗ್ಲು ಹೆಂಗೈತೆ ಅಂತ ನೋಡ್ಕೋತಾನೆ. ಪ್ಲೀಸ್ ಮಾವ. ಸರಿ ಸರಿ, ನನ್ನ ಮುದ್ದಿನ ಮಾವನ ಮಗಳು ಹೇಳಿದ್ಮೇಲೆ ಆಗುಲ್ಲ ಅಂತೀನ. ಬಾಡಿಗೆ ಮೇಲೆ ಕೊಡೋಣ. ಲೇ ಡಾಕ್ಟ್ರೆ, ನನ್ ಮಿಂಚು ಮಾವನ ಮಗಳು ಹೇಳ್ತಿದ್ರೆ ಅಂತ ನಿನ್ಗೆ ಅವಕಾಶ ಕೊಡ್ತಿದ್ದೀನಿ. ಯೋಗ್ಯವಾಗಿ ನಡ್ಕೊಂಡು ಹೆಸರಿಸ್ಕೋ. ನಾನು ಹಾಗೆ ಎಡಳಿ ಜಾತ್ರೆ ನೋಡ್ಕೊಂಡು ಬರ್ತೀನಿ, ಮಿಂಚಿನ ಕರ್ಕೊಂಡು. ಸ್ವಾಮಿಯವ್ರ, ನಿಮ್ದು ದೊಡ್ಡ ಗುಣ ಕಂದ್ರಿ. ನೀ ಮಾಡಿದ ಮಾತಾ ಖಂಡಿತ ಉಳ್ಕತ್ತೀನಿ. ನನ್ನ ಮೇಲೆ ನೀ ಅನುಮಾನನೇ ಪಡ್ಬೇಡ. ಮಿಂಚು, ನಾನು ಇಲ್ಲಿ ಎಡಳಿ ಜಾತ್ರೆ ಮೈಸೂರಿಂದ ಮಂಡ್ಯದಿಂದ ಹುಡುಗಿರು ಬಂದವ್ರೆ. ಅವ್ರನ್ನ ನಾನು ನೋಡ್ಕೊಂಡು ಹಾಗೆ ಮಾತಾಡ್ಸ್ಕೊಂಡು ಬರ್ತೀನಿ. ನೀನು ಮಿಂಚುನ ಕರ್ಕೊಂಡು ಹೋಗಪ್ಪ ಮನೆಗೆ. ಸರಿ ಮಾವ, ಬರ್ತೀನಿ. ಹುಷಾರು. ನಾನು ಇಲ್ಲೇ ಇರ್ತೀನಿ. ನೀನ್ ಏನಾರ ಒಂದ್ಸಲ ಓಡೋಗ್ಬಿಟ್ಟಿಯಾ? ಹುಷಾರು. ಆಯ್ತು ಮಾವ. ಬರ್ತೀನಿ. ಬಾಯ್. ಯಪ್ಪ ತಗೋ, ನಿಂದು ಹಿಡ್ಕೊ. ಅದೆಲ್ಲ ಇನ್ನೊಂದು ತಂದಿದೆಯಲ್ಲ ಕ್ವಾಟ್ರ್ ಎಲ್ಲ, ಅದು ಮಿಂಚು ಒಳ್ಳೆ ಸ್ಟ್ರಾಂಗ್ ಯಾವ್ದು ಇದು. ಹಂಗಂತ ನೀನ್ ಪೋಟ್ಕೊಬಿಟ್ಟಿಯ. ಆಮೇಲೆ ಬೆಳಗಿನ ಜಾವ ಗಂಟ ನಿನ್ ಜೊತೆ ನಾನ್ ನಾಟಕ ಆಡಕ್ ಆಗುದಿಲ್ಲ. ಖಂಡಿತ. ಹಂಗೆ ದೊಡ್ಡ ಮಾವ ಹಾ. ಮನ್ಸ್ ಮಾಡ್ಬಿಟ್ನ, ಹಂಗೆ ನೀನು ಮನ್ಸ್ ಕೊಟ್ಬಿಟ್ರ. ಮನ್ಸ್ ಕೊಟ್ಬಿಟ್ರೆ ಏನು? ಹಂಗೆ ಮನ್ಸ್ ಕೊಟ್ರೆ ಏಯ್ ಮನ್ಸು ಗಿನ್ಸು ಎಲ್ಲ ಇದೆಲ್ಲ ಸರಿ ಬರಲ್ಲ. ಬಾರ ಈ ಕಡೆಗೆ, ಬಾರೋ ಈ ಹಂಗಂದ್ಬೇಡ ಕಡೆಗೆ. ಮಿಂಚು. ಯಾಕೋ ಈ ನನ್ ಮಗನ್ ನೋಡ್ತಾ ಇದ್ರೆ ಪ್ರೀತಿ ಮಾಡ್ಬೇಕು ಅಂತ ಅನಿಸ್ತಾ ಐತೆ. ಮನ್ಸ್ ಬೇರೆ ಯಾಕೋ ತುಂಬಾ ಹೃದಯ ಬಡ್ಕೋತಾ ಇದೆ. ಏನ್ ಮಾಡೋದು? ಏನಾದ್ರೂ ಆಗ್ಲಿ, ಅವನ್ ಜೊತೆ ಒಂದ್ 2 ಸ್ಟೆಪ್ ಹಾಕೇ ಬಿಡೋಣ.